ಹಾಯ್ ಹಲೋ ನಮಸ್ಕಾರ. ಕಲೆ ಬೆಲೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಕೋಕೋನಟ್ ಡೆಸರ್ಟ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ 2 ಚಮಚದಷ್ಟು ಕಾರ್ನ್ಫ್ಲೋರ್, ಅರ್ಧ ಕಪ್ಪಷ್ಟು ಸಕ್ಕರೆ, 1 ಕಪ್ಪಷ್ಟು ಹಾಲು ಮತ್ತು 3 ಕಪ್ಪಷ್ಟು ಕೋಕೋನಟ್, 3/4 ಕಪ್ಪಷ್ಟು ಎಳನೀರು. ಮೊದಲಿಗೆ ನಾವು 3 ಬಟ್ಟಲು ಇರುವಂತಹ ತೆಂಗಿನಕಾಯಿ ತುರಿಯನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಂತರ 3/4 ಕಪ್ಪಷ್ಟು ಎಳನೀರನ್ನು ಹಾಕ್ತಾ ಇದ್ದೀನಿ. ಇವಾಗ ಅದನ್ನು ರುಬ್ಬಿ ಮಿಶ್ರಣ ಮಾಡಿಟ್ಕೊಳ್ಳೋಣ. ಅದಕ್ಕೆ ಈಗ 1 ಕಪ್ಪಷ್ಟು ಸಕ್ಕರೆ, 1 ಕಪ್ಪಷ್ಟು ಹಾಲನ್ನು ಹಾಕಿ ಮತ್ತೆ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ಈಗ ಕಾರ್ನ್ಫ್ಲೋರ್ ಸ್ಲರಿಯನ್ನು ಸಿದ್ಧ ಮಾಡ್ಕೊಳ್ಳೋಣ. 2 ಚಮಚ ಕಾರ್ನ್ಫ್ಲೋರ್, 2 ಚಮಚ ನೀರನ್ನು ಹಾಕಿ ಮಿಶ್ರಣವನ್ನು ರೆಡಿ ಮಾಡಿಟ್ಕೊಳ್ಳೋಣ. ಇದಕ್ಕೆ ತೆಂಗಿನಕಾಯಿ ಮಿಶ್ರಣಕ್ಕೆ ಈ ಕಾರ್ನ್ಫ್ಲೋರ್ ಸ್ಲರಿಯನ್ನು ಹಾಕಿ ರೆಡಿ ಮಾಡಿಟ್ಕೊಳ್ಳೋಣ. ಈಗ ಅದಕ್ಕೆ ಮಿಲ್ಕ್ ಮೇಡನ್ನು 2 ಚಮಚದಷ್ಟು ಹಾಕಿ ಲೋ ಫ್ಲೇಮ್ನಲ್ಲಿ 10 ನಿಮಿಷಗಳ ಕಾಲ ಕುದಿಸೋಣ. ನಿಧಾನವಾಗಿ ತಿರುಗಿಸ್ತಾ ಇರಬೇಕು. ಗಟ್ಟಿಯಾದ ನಂತರ ಸ್ಟವನ್ನು ಆಫ್ ಮಾಡಿ ಗ್ಲಾಸ್ ಬೌಲಿಗೆ ಟ್ರಾನ್ಸ್ಫರ್ ಮಾಡೋಣ. ಈಗ ನಾವು ಅದರ ಮೇಲೆ ಡ್ರೈ ಫ್ರೂಟ್ಸಿಂದ ಅಲಂಕಾರ ಮಾಡೋಣ. ಇಲ್ಲಿ ನಾನು ಪಿಸ್ತಾ ಮತ್ತು ಬಾದಾಮನ್ನು ಉಪಯೋಗಿಸ್ತಾ ಇದ್ದೀನಿ. ಈಗ ಕೋಕೋನಟ್ ಡೆಸರ್ಟ್ ರೆಡಿಯಾಗಿದೆ. ಥ್ಯಾಂಕ್ ಯು.